ನಮಸ್ಕಾರ ರೀ, ಹೆಂಗದ್ರಿ? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್ ಅಂತ ಅನ್ಕೊತೀನಿ. ಸೊ ಯೂಟ್ಯೂಬ್ನೊಳಗೆ ಒಂದು ಕೋರ್ಸ್ ಅಂತೇಳಿ ಒಂದು ಹೊಸದ ಫ್ಯೂಚರ್ ಬಿಟ್ಟಾರೆ. ಅದಕ್ಕೆ ನಾನು ಪೈಥಾನ್ ಫುಲ್ ಸ್ಟ್ಯಾಕನ್ನು ತಲೆಗಿಟ್ಕೊಂಡು ರಿಯಾಕ್ಟ್ ಆ್ಯಸ್ ಎ ಫ್ರಂಟ್ ಆ್ಯಂಡ್ ಪೈಥಾನ್ ಆ್ಯಸ್ ಎ ಬ್ಯಾಕ್ ಆ್ಯಂಡ್ ಈ ಕೋರ್ಸನ್ನು ನಿಮಗೆ ಮುಟ್ಟಿಸ್ಬೇಕಂತ ಹೇಳಿ ಇದೊಂದು ಪ್ರಯತ್ನ ಮಾಡಾಕತ್ತೀನಿ. ಈ ರಿಯಾಕ್ಟ್ ಫ್ರಂಟ್ ಎಂಡ್ ಅಂತ ಯೂಸ್ ಮಾಡಿ ಬ್ಯಾಕ್ ಎಂಡ್ ನಾನು ಏನು ಯೂಸ್ ಮಾಡತ್ತೀನಿ, ಪೈಥಾನ್ ಯೂಸ್ ಮಾಡತ್ತೀನಿ. ಸರ್ವರ್ ಆ್ಯಸ್ ಎ ಸರ್ವರ್ ನಿಮ್ಗೆ ಗೊತ್ತೈತಿ. ನಾವು ಹಿಂದಿನ ವಿಡಿಯೋಸ್ ಒಳಗೂ ನಾವೇನು ಡಿಸ್ಕಷನ್ ಮಾಡೀವಿ, ಕ್ಲೈಂಟ್ ಅಂದ್ರೇನು, ಬ್ಯಾಕ್ ಎಂಡ್ ಅಂದ್ರೇನು, ಅವನ್ನೆಲ್ಲ ಡಿಸ್ಕಷನ್ ಮಾಡೀವಿ. ಸೊ ನಾ ಹೆಚ್ಚಿಗೆ ಅದಕ್ಕೆ ಟೈಮ್ ತೊಗೊಳಂಗಿಲ್ಲ, ಆದರೂ ಒಂದಿಷ್ಟು ಅದನ್ನು ರಿಕಾಲ್ ಮಾಡಿ ನಾನು ಈ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ನಾವು ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ ಯಾವಾಗಲೂ. ಸರ್ವರ್ ಅಂತಂದ್ರೆ ಕ್ಲೈಂಟ್ ಸರ್ವರನ್ನು ಹೆಂಗೆ ವಿಚಾರ ಮಾಡಬೇಕಪ್ಪ ಅಂತಂದ್ರೆ, ಒಂದು ಕಾರಿಂದ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ. ನಾವು ಕಾರ್ನ್ಯಾಗ ಕುಂತ ನಾವು ಕ್ಲಚ್ ಹಿಡ್ದು ಹಿಂಗೆ ಗೇರ್ ಹಾಕಿದೆವಪ್ಪ ಅಂತಂದ್ರೆ ಕಾರ್ ಮುಂದೆ ಹೋಗಂಗಿಲ್ಲ, ಯಾಕಂದ್ರೆ ಕಾರ ಸ್ಟಾರ್ಟ್ ಇರೋಂಗಿಲ್ಲ. ಇಲ್ಲಿ ಕಾರ್ ಸ್ಟಾರ್ಟ್ ಅಂದ್ರೆ ಇಂಜಿನ್ ಸ್ಟಾರ್ಟ್ ಇರ್ಬೇಕು. ಇಂಜಿನ್ ಅಂತಂದ್ರೆ ನಥಿಂಗ್ ಬಟ್ ಅ ಸರ್ವರ್. ಈ ಸರ್ವರ್ಗೆ ರಿಕ್ವೆಸ್ಟ್ ಎಲ್ಲಿಂದ ಹೋಗ್ತೈತ್ರಿ? ನೀವು ಚಾವಿ ಹಾಕಿ ನೀವು ಏನು ಕಾರ್ ಆನ್ ಮಾಡಿದ ಕೂಡನೇ ರಿಕ್ವೆಸ್ಟ್ ಇಲ್ಲಿಗೆ ಹೋತು, ಇಂಜಿನ್ಗೆ ಹೋತು, ಇಂಜಿನ್ ಸ್ಟಾರ್ಟ್ ಆಯ್ತು. ಮತ್ತು ಆಮೇಲೆ ನೀವು ಗೇರ್ ಹಾಕೋಣ ರಿಕ್ವೆಸ್ಟ್ ಇಲ್ಲಿ ಹೋತು, ಇಂಜಿನಿಗೆ ಹೋತು, ಸರ್ವರ್ಗೆ ಹೋತು. ಅದನ್ನು ರಿಕ್ವೆಸ್ಟ್ ತೊಗೊಂಡು ಏನು ಮಾಡ್ತದೆ, ರಿಕ್ವೆಸ್ಟ್ ತೊಗೋತೈತಿ. ಮತ್ತು ಅದರ ರೆಸ್ಪಾನ್ಸ್ ಹೆಂಗೆ ಮಾಡ್ತೈತಿ? ಕಾರ್ ಮುಂದೆ ಹೋಗೋಕೆ ರೆಸ್ಪಾನ್ಸ್ ಮಾಡ್ತೈತಿ. ಇಲ್ಲಿ ಇನ್ನೊಂದು ಬಿಟ್ಟಿವಿ, ಇದು ಪೆಟ್ರೋಲ್ ಬರ್ತೈತಲ್ಲ ಎಲ್ಲಿಗೆ? ಇಂಜಿನಿಗೆ. ಅಂದ್ರೆ ಪೆಟ್ರೋಲ್ ಪ್ಲಸ್ ಇಂಜಿನ್ ಸ್ಟಾರ್ಟ್ ಹಾಕಿಸಿಂದ ಏನಾಕೈತಿ, ನಾವು ಗೇರ್ ಹಾಕಿದ್ರು ಕೂಡ ಮುಂದೆ ಹೋಗ್ತೈತಿ. ಇಲ್ಲಿ ಪೆಟ್ರೋಲ್ ಅಂತಂದ್ರೆ ಪೆಟ್ರೋಲ್ ಟ್ಯಾಂಕ್ ಇರ್ತೈತಲ್ಲ, ಅದು ಪೆಟ್ರೋಲ್ ಟ್ಯಾಂಕ್ ನಮ್ಮದು ಪೈಥಾನ್ ಫುಲ್ ಸ್ಟ್ಯಾಕ್ನೊಳಗೆ ಡಾಟಾಬೇಸ್ ಅಂತಂದ್ರೆ ಅಲ್ಲಿಂದ ಪೆಟ್ರೋಲ್ ಟ್ಯಾಂಕ್ ಹೆಂಗೆ ಇರ್ತೈತಲ್ಲ ಹಂಗೆ ನೀವು ಡಾಟಾಬೇಸ್ ಅಂದ್ರೆ ಏನು ರೀ? ಇಟ್ಸ್ ಆ್ಯನ್ ಪೆಟ್ರೋಲ್ ಟ್ಯಾಂಕ್. ಡೇಟಾ ಎಲ್ಲಿಂದ ಬರ್ತೈತೆ ರೀ? ಈಗ ಇದನ್ನು ವಿಚಾರ ಮಾಡ್ಕೊತ ಹೋದಾಗ ಡೇಟಾ ಎಲ್ಲಿಂದ ಬರ್ತೈತಿ? ಡೇಟಾಬೇಸ್ನಿಂದ ಡೇಟಾ ಎಲ್ಲಿಗೆ ಬಂತು? ಇಂಜಿನಿಗೆ ಬಂತು. ಇಂಜಿನ್ ಅಂದರೆ ಯಾವುದು? ಸರ್ವರ್. ನಮ್ಮದು ರಿಕ್ವೆಸ್ಟ್ ಎಲ್ಲಿಂದ ಹೋದ್ದು? ಕ್ಲೈಂಟ್ ಅಂದ್ರೆ ಬ್ರೌಸರ್. ಯಾವಾಗಲೂ ನೆನಪಿಟ್ಕೋರಿ, ಬ್ರೌಸರ್ನಿಂದ ರಿಕ್ವೆಸ್ಟ್ ಎಲ್ಲಿಗೆ ಹೋತು? ಸರ್ವರ್ಗೆ ಹೋತು. ಸರ್ವರ್ ಡೇಟಾ ರಿಕ್ವೆಸ್ಟ್ ಎಲ್ಲಿ ಕಳಿಸ್ತೆ? ಡಾಟಾಬೇಸಿಗೆ ಕಳಿಸ್ತೀವಿ. ಡಾಟಾಬೇಸ್ ಎಲ್ಲಿಂದ? ಪೆಟ್ರೋಲ್ ಎಲ್ಲಿಂದ ಬಂತು? ಪೆಟ್ರೋಲ್ ಅಂದರೆ ಡೇಟಾಬೇಸ್ನಿಂದ ಡೇಟಾ ಎಲ್ಲಿಗೆ ಬಂತು? ಸರ್ವರ್ಗೆ ಬಂತು. ಸರ್ವರ್ ಆಮೇಲೆ ರೆಸ್ಪಾನ್ಸ್ ಮಾಡ್ತೆ. ಎದಕ್ಕೆ ರೆಸ್ಪಾನ್ಸ್ ಮಾಡ್ತೆ? ಕ್ಲೈಂಟಿಗೆ ರೆಸ್ಪಾನ್ಸ್ ಮಾಡ್ತೆ. ಹಿಂಗೊಂದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾರ. ನೀವು ಇದನ್ನು ನೆನಪು ಇಟ್ಕೋರಿ. ಸೊ ಫಸ್ಟ್ ನಾವೇನು ಮಾಡಬೇಕು? ಕಾರ್ ಸ್ಟಾರ್ಟ್ ಮಾಡಬೇಕು. ದ ರಿಕ್ವೆಸ್ಟ್ ವಿಲ್ ಗೋಸ್ ಟು ಸರ್ವರ್ ಅಂತಂದ್ರೆ ಇಂಜಿನಿಂದ ಮತ್ತೆ ರಿಕ್ವೆಸ್ಟ್ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ? ಪೆಟ್ರೋಲ್ ಟ್ಯಾಂಕಿಗೆ ಹೋಗುತ್ತೆ. ಅಲ್ಲಿಂದ ಡೇಟಾ ಬರುತ್ತೆ, ಅಂದರೆ ಪೆಟ್ರೋಲ್ ಬರುತ್ತಲ್ಲ ಹಂಗೆ ಡೇಟಾ ಬರುತ್ತೆ. ಅಲ್ಲಿಂದ ಡೇಟಾ ಬಂದಿದ್ದ ರೆಸ್ಪಾನ್ಸ್ ಎಲ್ಲಿಗೆ ಹೋಗುತ್ತೆ? ಕಾರಿಗೆ ಹೋಗುತ್ತೆ. ಕಾರ್ ಅವಾಗ ಏನಾಗುತ್ತೆ? ಮೂವ್ ಆಗುತ್ತೆ. ಇಲ್ಲಿ ಕಾರ್ ಅಂದ್ರೇನು? ಕ್ಲೈಂಟ್ ಅಂದ್ರೆ ಏನು ರೀ? ಬ್ರೌಸರ್ನೊಳಗೆ ನಾವು ಏನು ಎದ್ರ ಸಂಬಂಧ ರಿಕ್ವೆಸ್ಟ್ ಕಳಿಸಿರ್ತೀವಲ್ಲ ಆ ಡೇಟಾನ ಡಿಸ್ಪ್ಲೇ ಆಗುತ್ತೆ. ದಿಸ್ ಈಸ್ ದ ಟೋಟಲ್ ಆರ್ಕಿಟೆಕ್ಚರ್ ಆಫ್ ದ ಕ್ಲೈಂಟ್ ಆ್ಯಂಡ್ ಸರ್ವರ್ ಆರ್ಕಿಟೆಕ್ಚರ್ ಯೂಸಿಂಗ್ ಡಾಟಾಬೇಸು ಇದ್ರೊಳಗೆ ಗೊತ್ತಾದ. ಸೊ ಇದನ್ನು ನಾವು ರೆಡಿ ಮಾಡ್ಬೇಕಂತಂದ್ರೆ ನಾವು ಫಸ್ಟ್ ಟೆಕ್ನಾಲಜಿ ಬೇಕಾದ ಯೂಸ್ ಮಾಡ್ಬೋದು ಅಂತ ಹೇಳೀನಿ. ನಮ್ಮ ಭಾಳಷ್ಟು ಹುಡುಗರಿಗೆ ಏನಾಕೈತಿ ಪ್ರಾಬ್ಲಮ್ ಏನಂತಂದ್ರೆ, ನಾವು ಸರ್ವರ್ ಪೈಥಾನ್ದೊಳಗೆ ಯೂಸ್ ಮಾಡ್ಬೇಕನ್ನ, ಬೇರೆ ಟೆಕ್ನಾಲಜಿ ಇಲ್ಲ ಏನ್ರಿ. Node.js ಬರಿಬೋದು, ಪೈಥಾನ್ನೊಳಗೂ ಬರಿಬೋದು. ಎರಡು ಟ್ರೆಂಡಿಂಗ್ ಅದಾವೆ ಈಗ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಲಾಜಿಕ್ ಎಲ್ಲ ಸೇಮ್ ಇರ್ತೈತಿ. ನಾವು ಏನು ಸಿಂಟ್ಯಾಕ್ಸ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಇದನ್ನಷ್ಟೇ ನೀವು ಭಾಳ ತಲೆ ಕೆಡ್ಸ್ಕೋಬೇಕಾಗತ್ತೆ. ಲಾಜಿಕ್ ಬಗ್ಗೆ ತಲೆ ಕೆಡ್ಸ್ಕೋರಿ. ಸಿಂಟ್ಯಾಕ್ಸ್ ನಿಮ್ಗೆ ನಿಮ್ಗೆ ChatGPT ಅದೋ ಯಾವುದರಿಂದ ಸಿಗ್ತೈತಿ. ಲಾಜಿಕ್ ಅಂದರೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಭಾಳ ತಲೆ ಕೆಡ್ಸ್ಕೋರಿ. ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಟೈಮ್ ಇನ್ ಲಾಜಿಕ್, ನಾಟ್ ಇನ್ ಸಿಂಟ್ಯಾಕ್ಸ್, ನೆನ್ಪಿಡ್ರಿ. ಸೊ ಅಂದರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಇದು ಫಸ್ಟ್ನೇದು ನಂದು ಇದು ಕೋರ್ಸ್. ಈ ಪೈಥಾನ್ ಕೋರ್ಸ್ನೊಳಗೆ, ಪೈಥಾನ್ ಫುಲ್ ಸ್ಟ್ಯಾಕ್ ಕೋರ್ಸ್ನೊಳಗೆ ಇದು ಒಂದೇದು ಆಗಿರೋದಂದ್ರೆ ಇದಾಗೈತಿ. ಅದರ ಸಂಬಂಧ ಇದ್ರಾಗ ಡಿಸ್ಕಷನ್ ಮಾಡೋದು ಏನಪ್ಪ ಅಂತಂದ್ರೆ ಸರ್ವರ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ಫಸ್ಟ್ ನಮಗೆ ಇಂಜಿನ್ ಇರ್ಬೇಕು, ಇಂಜಿನ್ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಅಷ್ಟೇ ನಮಗೆ ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಸಿಗ್ತೈತಿ. ಅಂದ್ರೆ ಸರ್ವರ್ ಏನು ಮಾಡ್ತೈತಿ? ವಿಚ್ ವಿಲ್ ಟೇಕ್ ದ ರಿಕ್ವೆಸ್ಟ್ ಆ್ಯಂಡ್ ವಿಚ್ ವಿಲ್ ಗಿವ್ ಬ್ಯಾಕ್ ಟು ದ ರೆಸ್ಪಾನ್ಸ್ ಟು ಯು. ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಸರ್ವರ್. ಎಷ್ಟು ಈಜಿ ಐತಿ. ಸೊ ಹಂಗನೆ ಒಂದೆರಡು ಸಲ ನೀವು ಇದನ್ನು ವಿಡಿಯೋ ನೋಡಿರಿ. ಅದು ನೋಡಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವೇನು ಮಾಡಿರಿ, ಪ್ಯಾರಲಲ್ಲಿ ನನ್ನ ಕೂಡ ಕೋಡಿಂಗ್ ಬರೋಕ್ಕೆ ಟ್ರೈ ಮಾಡಿರಿ. ಸೊ ಲೆಟ್ಸ್ ಸ್ಟಾರ್ಟ್. ಹೌ ಟು ಕ್ರಿಯೇಟ್ ಆ್ಯನ್ ಸರ್ವರ್
ಯೂಸಿಂಗ್ ಪೈಥಾನ್. ನಾವು ಪೈಥಾನನ್ನು ಉಪಯೋಗ ಮಾಡಿ ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಈ ಸೆಷನ್ ಒಳಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಹಂಗೆ ನೀವು ಪ್ರಯತ್ನ ಮಾಡಿರಿ. ಆಲ್ ದಿ ಬೆಸ್ಟ್. ಲೆಟ್ಸ್ ಡೈವ್ ಇನ್. ಸೊ ಇಲ್ಲಿ ಫಸ್ಟ್ ಸರ್ವರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕು. ಸೊ ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಸೊ ನಾನು ಆಲ್ರೆಡಿ ಒಂದು ಪೈಥಾನ್ ಕೋರ್ಸ್ ಅಂತೇಳಿ ಒಂದು ಮಾಡಿಟ್ಟಿರ್ಬೇಕು. ಸೊ ವರ್ ಇಸ್ ದಟ್ ಪೈಥಾನ್ ಕೋರ್ಸ್, ಪೈಥಾನ್ ಓಕೆ, ಪೈಥಾನ್ ಫುಲ್ ಸ್ಟ್ಯಾಕ್ ಅಂತ ಮಾಡಿಟ್ಟಿನಿ. ಅದರೊಳಗೆ ನಂದು ಕ್ಲಾಸಸ್ ಅಂತೇಳಿ ಮಾಡಿಟ್ಟಿನಿ. ಫಸ್ಟ್ ಕ್ಲಾಸ್ ಡೇ 1 ಅಂತ ಇಡ್ತೀನಿ. ಸೊ ಡೇ 1 ಇದ್ರೊಳಗೆ ಡೇ 1ದೊಳಗೆ ನಾನು ಮಾಡಕ್ಕೆ ಹೊಂಟಿದ್ದು ಯಾವುದಪ್ಪ ಅಂತಂದ್ರೆ ಸರ್ವರ್. ಸೊ ಐ ವಿಲ್ ಡೇ 1 ಫೋಲ್ಡರ್ದೊಳಗೆ ಐ ವಿಲ್ ಕ್ರಿಯೇಟ್ ಆ್ಯಂಡ್ ಸರ್ವರ್ ಫೋಲ್ಡರ್ ಕಾಡ್. ಅದಕ್ಕೆ ನೀವು ಸರ್ವರ್ ಅಂತಲೇ ಇಡ್ರಿ, ನೀವು ಬೇಕಾದ ಹೆಸರು ಇಡ್ಬೋದು. ನಾ ಸರ್ವರ್ ಅಂತ ಇಟ್ಟೀನಿ ಅಂತ ಇಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬೇಕಾದ ಹೆಸರನ್ನು ಇಡ್ಬೋದು. ಹೌದಾ, ವಿಜಯ್ ಸರ್ವರ್ ಅಂತ ಹೇಳ್ರಿ, ನಿಮ್ಮ ಹೆಸರು ಮ್ಯಾಗ ಒಂದೊಂದು ಸರ್ವರ್ ಇಡ್ರಿ, ನಡೀತದೆ. ಸೊ ಇದನ್ನು ಫೋಲ್ಡರ್ ಎಂಟ್ರಿ ಹೊಡಿತೀನಿ. ಸೊ ರೈಟ್ ನಾವು ಐ ಆಮ್ ಇನ್ ಅ ಸರ್ವರ್. ಅದು ಎಲ್ಲೈತಿ ಡೇ 1 ಫೋಲ್ಡರ್ನಾಗ ಐತಿ, ಅದು ಎಲ್ಲೈತಿ ಕೋರ್ಸ್ ಫೋಲ್ಡರ್ನಾಗ ಐತಿ, ಅದು ಎಲ್ಲೈತಿ ಪೈಥಾನ್ ಫುಲ್ ಸ್ಟ್ಯಾಕ್ ಕೋರ್ಸ್ನೊಳಗೈತಿ. ಸೊ ಇದನ್ನು ಹೊಡೆದ ಮೇಲೆ ಸೊ ನಾನು ಇಲ್ಲಿ ಏನು ಮಾಡ್ಬಿಡ್ತೀನಿ, ಇಲ್ಲಿ ಏನು ಇದನ್ನು ಪಾತ್ ಬಂದಿರ್ತೈತಲ್ಲ, ಇದನ್ನು ನಾನು ಕಮಾಂಡ್ ಪ್ರಾಂಪ್ಟ್ನಾಗ ಓಪನ್ ಮಾಡ್ಬೇಕಂದ್ರೆ CMD ಅಂತ ಹೊಡೀರಿ. ಸೊ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಬಂದ ಕಮಾಂಡ್ ಪ್ರಾಂಪ್ಟ್ನೊಳಗೆ CODE ಕೋಡ್ ಅಂದರೆ ನಿಮ್ದ್ರೊಳಗೆ ಇಲ್ಲಿ 2 ಸಾಫ್ಟ್ವೇರ್ ಇನ್ಸ್ಟಾಲ್ ಇರಬೇಕು. ಒಂದು VS ಕೋಡ್ ಇರ್ಬೇಕು, ಇನ್ನೊಂದು ಪೈಥಾನ್ ಇರ್ಬೇಕು. ಸೊ ಎರಡು ಇನ್ಸ್ಟಾಲ್ ಆಗಿರ್ಬೇಕು. ಇದನ್ನು ನೀವು ನೆನಪಾಗಿ ಇಟ್ಕೋರಿ. ಒಂದು VS ಕೋಡ್, ಗೂಗಲ್ನಾಗ ಹೋಗಿ VS ಕೋಡ್ ಡೌನ್ಲೋಡ್ ಆಗಿಲ್ಕಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿರಿ. ಆಮೇಲೆ ಪೈಥಾನ್ ಇನ್ಸ್ಟಾಲ್ ಮಾಡ್ಕೋರಿ. ಆಮೇಲೆ ಯಾವಾಗ ಇದು ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತಲ್ಲ, ಕೋಡ್ ಒಂದು ಸ್ಪೇಸ್ ಡಾಟ್ ಅಂತ ಹೊಡೆದ್ರೆ, ಎಂಟ್ರಿ ಹೊಡೆದ್ರೆ ದಟ್ ಫೋಲ್ಡರ್ ವಿಲ್ ಓಪನ್ ಇನ್ ದ VS ಕೋಡ್. ಸೊ ಅದು ತೋರಿಸ್ತೈತೆ ನಿಮಗೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿರಿ. ಸೊ ಇಲ್ಲಿ ನೋಡಿರಿ, ಸರ್ವರ್ ಅಂತ ಫೋಲ್ಡರ್ ಬಂತ. ಸೊ ಈ ಸರ್ವರ್ ವೆಲ್ಕಮ್ ಇದು ಬಂದೈತಿ, ಇದು ಬೇಡ ಅಂತ ತೆಗೆದುಬಿಡ್ರಿ. ಸೊ ಐ ಡೋಂಟ್ ನೀಡ್ ದಿಸ್. ಸೊ ಐ ವಿಲ್ ಕ್ಲೋಸ್ ದಿಸ್. ಓಕೆ, ಮ್ಯಾಕ್ಸಿಮಮ್ ಇದನ್ನು ಮಿನಿಮೈಸ್ ಮಾಡಿಟ್ಕೊಂಡು ಫೈನ್. ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ ನೋಡಿರಿ, ಈಗ ನಾವು ವಿ ಆರ್ ಇನ್ ದ ಸರ್ವರ್ ಫೋಲ್ಡರ್ನಾಗ. ಇದನ್ನು ಹೆಂಗೆ ಕಂಡುಹಿಡಿದು, ಸೊ ನಾವು ಪೈಥಾನ್ದೊಳಗೆ ಸರ್ವರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಫ್ರೇಮ್ವರ್ಕ್ ಅದ, ದಟ್ಸ್ ಕಾಲ್ಡ್ ಆಸ್ ಅನ್ ಫ್ಲಾಸ್ಕ್, FLASK ಫ್ಲಾಸ್ಕ್. ಈ ಫ್ಲಾಸ್ಕ್ ಫ್ರೇಮ್ವರ್ಕ್ ಏನು ಮಾಡ್ತೈತಿ, ಈಸಿ ಐತಿ. ಇದು ಏನು ಮಾಡ್ತೈತಿ ಅಂದ್ರೆ ನಮಗೆ ರಿಕ್ವೆಸ್ಟ್ ಬಂದಿದ್ದು ಮತ್ತು ರೆಸ್ಪಾನ್ಸ್ ಬಂದಿದ್ದು ಯಾರಿಗೆ ಗೊತ್ತಾಕೈತಿ, ಫ್ಲಾಸ್ಕಿಗೆ ಗೊತ್ತಾಕೈತಿ. ಯೂಸಿಂಗ್ ಫ್ಲಾಸ್ಕ್ ವಿಲ್ ಗೆಟ್ ದ ರಿಕ್ವೆಸ್ಟ್ ಆ್ಯಂಡ್ ವಿಲ್ ಸೆಂಡ್ ಬ್ಯಾಕ್ ಟು ದ ರೆಸ್ಪಾನ್ಸ್ ಟು ದ ಬ್ರೌಸರ್. ಅಂದ್ರೆ ಕ್ಲೈಂಟಿಗೆ ನಾವು ಫ್ಲಾಸ್ಕ್ ಏನು ಮಾಡ್ತೈತಿ, ಇಟ್ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಜವಾಬ್ದಾರಿ, ರಿಕ್ವೆಸ್ಟ್ ತೊಗೊಳ್ಳೋದು ಮತ್ತು ರೆಸ್ಪಾನ್ಸ್ ಕೊಡೋದು ಜವಾಬ್ದಾರಿ ಯಾರ್ದಾರು ಇಲ್ಲಿ, ಫ್ಲಾಸ್ಕ್ ಫ್ರೇಮ್ವರ್ಕ್ ಅದ. ಈ ಫ್ರೇಮ್ವರ್ಕ್ ಹೆಸರು ಏನಪ್ಪ ಅಂತಂದ್ರೆ ಫ್ಲಾಸ್ಕ್. ಸರ್ ಇದನ್ನು ಫಸ್ಟ್ ಇದು ಬ್ಲ್ಯಾಂಕ್ ಐತಿ. ಸೊ ನಮಗೆ ಏನು ಆಗ್ಬೇಕಾಗೈತಿ, ಫಸ್ಟ್ ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸರ್ವರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡ್ಕೋಬೇಕು. ಫ್ರೇಮ್ವರ್ಕ್ ಹೆಸರು ನಿಮ್ಗೆ ಗೊತ್ತೈತಿ ಆಲ್ರೆಡಿ, ಫ್ಲಾಸ್ಕ್ ಅಂತೇಳಿ. ದ ನೆಕ್ಸ್ಟ್ ಕ್ವಶನ್ ಈಸ್ ಹೌ ಟು ಇನ್ಸ್ಟಾಲ್ ಅ ಫ್ರೇಮ್ವರ್ಕ್ ಹೆಂಗೆ ಇನ್ಸ್ಟಾಲ್ ಮಾಡೋದು. ಸೊ ಇಲ್ಲಿ ಬರೀ ಟರ್ಮಿನಲ್, ಗೋ ಟು ದ ಟರ್ಮಿನಲ್, ನ್ಯೂ ಟರ್ಮಿನಲ್ಗೆ ಬಂದೆ. ಸೊ ನೀವು ಇಲ್ಲಿ ಏನು ಮಾಡ್ಬೇಕು ನೋಡಿರಿ, ದಿಸ್ ಈಸ್ ಶೋಯಿಂಗ್ ದ ಪಾತ್. ನಿಮಗೆ ಇದನ್ನು ಸ್ವಲ್ಪ ನೆನಪಿನಾಗ ಇಡ್ರಿ. ಸೊ ಇದನ್ನು ನಾನು ಇನ್ನೊಂದು ಸ್ವಲ್ಪ ಇದು ಮಾಡಿ ನೋಡ್ತೀನಿ. ಪ್ಲಸ್ ಮಾಡಿದೆ, ಕಂಟ್ರೋಲ್+ ಹೊಡ್ತಿ ಇನ್ನೊಂದು ಸ್ವಲ್ಪ ಲಾಂಚ್ ಮಾಡಿಕೊಂಡೆ. ಸೊ ಇಲ್ಲಿ ನೋಡಿರಿ, ಡಿ ಡ್ರೈವ್ನಾಗ ಇದನ್ನು ನೀವು ಈ ಪರ್ಟಿಕ್ಯುಲರ್ ಫೋಲ್ಡರ್ನಾಗ ಅದಿರ ಅಂಥೇಳಿ ಒಂದು ಸಲ ನೀವು ಏನು ಮಾಡ್ಕೊಂಡ್ರಿ, ಗೊತ್ತು ಮಾಡ್ಕೊಂಡ್ರಿ. ಸೊ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕು ಅಂದ್ರೆ ಫ್ರೇಮ್ವರ್ಕ್ ಇನ್ಸ್ಟಾಲ್ ಆಗುತ್ತೆ, ಡೌನ್ಲೋಡಾಗಿ ಇನ್ಸ್ಟಾಲ್ ಆಗುತ್ತೆ. ಹೆಂಗೆ ಇನ್ಸ್ಟಾಲ್ ಮಾಡೋದು, ದ ನೆಕ್ಸ್ಟ್ ಕ್ವಶನ್ ಈಸ್ ಹೌ ಟು ಇನ್ಸ್ಟಾಲ್ ಅ ಫ್ಲಾಸ್ಕ್. ಪಿಪ್ ಅಂದರೆ ಪೈಥಾನ್ ಪ್ಯಾಕೇಜಸ್ ಇನ್ಸ್ಟಾಲ್ ಪೈಥಾನ್ ಇನ್ಸ್ಟಾಲ್ ಪ್ಯಾಕೇಜಸ್ ಅಂತ ಏನೈತಲ್ಲ. ಸೊ ಆ ಪ್ಯಾಕೇಜ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಪಿಪ್ ಅಂತ ಹೊಡ್ರಿ. ಸೊ ಪಿಪ್ ಇನ್ಸ್ಟಾಲ್ ಹೌದ್ರೆ ಇಟ್ಸ್ ಲೈಕ್ ಎ ಪ್ಯಾಕೇಜ್ ಮ್ಯಾನೇಜರ್ ಇದ್ದಂಗೆ. ಪಿಪ್ ಅಂದ್ರೆ ಏನು, ಪ್ಯಾಕೇಜ್ ಮ್ಯಾನೇಜರ್. ಹೌದ್ರೆ ಇನ್ಸ್ಟಾಲ್ ಯಾವ್ದು ಬೇಕಾಗಿತ್ತು ನನಗೆ, ಪ್ಯಾಕೇಜ್ ಫ್ಲಾಸ್ಕ್. ಹೌದ್ರೆ ಸೊ ಫ್ಲಾಸ್ಕ್ ಅಂತ ಹೊಡೆದು ಬಿಡ್ರಿ. ಸೊ ದಟ್ ವಿಲ್ ಬಿ ಡೌನ್ಲೋಡೆಡ್ ಆ್ಯಂಡ್ ಇನ್ಸ್ಟಾಲ್ಡ್ ಇಂಟು ದ ಯುವರ್ ಫೋಲ್ಡರ್. ನಿಮ್ಮ ಫೋಲ್ಡರ್ನಾಗ ಈಗ ಅದು ಬಂತು. ಸೊ ಇದು ಇನ್ಸ್ಟಾಲ್ ಆದಮೇಲೆ ನಾವು ಈಗೇನು ಮಾಡ್ಬೇಕು, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅಂತೂ ಫ್ಲಾಸ್ಕ್ ಇನ್ಸ್ಟಾಲೇಷನ್. ನೆಕ್ಸ್ಟ್ ಸ್ಟೆಪ್ ಈಸ್ ಕ್ರಿಯೇಟ್ ಆ್ಯನ್ ಫೈಲ್ ಫಾರ್ ಅ
ಸರ್ವರ್. ಒಂದು ಫೈಲ್ ಕ್ರಿಯೇಟ್ ಮಾಡೋನು ಹೆಂಗೆ ಸರ್ವರ್ ಫೋಲ್ಡರ್ ಮ್ಯಾಗ ಒಂದೇದ್ದು ಐತೆ ನೋಡಿರಿ, ನ್ಯೂ ಫೈಲ್ ಅಂತೇಳಿ ಪ್ಲಸ್ ಮಾರ್ಕ್ ಮಾಡಿರಿ, ಪ್ಲಸ್ ಒತ್ತಿದ್ಗಳೇನ ಒಂದು ನ್ಯೂ ಫೈಲ್ ಅಂತ ಕ್ರಿಯೇಟ್ ಆಗುತ್ತೆ. ಬೇಕಾದ ಫೈಲ್ ನೇಮ್ ಕೊಡ್ಬೋದು. ಕೊಟ್ಕೇಶನ್ .py ಇಸ್ ದ ಎಕ್ಸ್ಟೆನ್ಷನ್, ಅಂದರೆ ಪೈಥಾನ್ ಫೈಲಿಂದ ಎಕ್ಸ್ಟೆನ್ಷನ್ ಪ್ಲಸ್. ಓಕೆ, ನನ್ನ ಹೆಸರು ಕೊಡ್ತೀನಿ, ಸರ್ವರ್ ನಂದ ಹೆಸರು ಮ್ಯಾಗ ಮಾಡ್ತೀನಲ್ಲ, ಸೊ ಐ ವಿಲ್ ಸೇ vijay.py. ನಾ ಎದಕ್ಕಂದ್ರೆ ಇದು ಕೋಡಿಂಗ್ ಸ್ಟ್ಯಾಂಡರ್ಡ್ ಅಲ್ಲ, ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಕೊಟ್ಟೆ. ಕೋಡಿಂಗ್ ಸ್ಟ್ಯಾಂಡರ್ಡ್ ಬೇಕಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕಿಲ್ಲಿ server.py ಅಂತ ಹೊಡಿಬೇಕು. ಅಂದರೆ ಇದು ಫೈಲ್ ಏನಾಗುತ್ತೆ ಸರ್ವರ್ಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಬೇರೆದವ್ರಿಗೂ ಗೊತ್ತಾಗುತ್ತೆ. ಕೋಡಿಂಗ್ ಸ್ಟ್ಯಾಂಡರ್ಡ್ ಯೂಸ್ ಎದಕ್ಕೆ ಮಾಡ್ಬೇಕು, ಬೇರೆದವ್ರಿಗೆ ಗೊತ್ತಾಗಬೇಕು. ನಮಗೂ ವಿಜಯ್ ಅಂತಂದ್ರೆ ನನಗಷ್ಟೇ ಗೊತ್ತಾಗುತ್ತೆ, ಬೇರೆದವ್ರಿಗೇನು ಗೊತ್ತಾಗಂಗಿಲ್ಲ. ಅದು server.py ಇಟ್ಟಂದು ಓಕೆ, ಈ ಫೈಲ್ ಎದಕ್ಕೆ ಸಂಬಂಧ, ಸರ್ವರ್ ಸಂಬಂಧ ಬೇರೆದವ್ರಿಗೆ ಗೊತ್ತಾಗುತ್ತೆ. ಲೆಟ್ಸ್ ಎಂಟರ್. ಸೊ ಇಲ್ಲಿ ಇದನ್ನು ಸರ್ವರ್ ಹ್ಯಾಂಗೆ ಕ್ರಿಯೇಟ್ ಮಾಡೋದು, ಸೊ ಸರ್ವರ್ ಹ್ಯಾಂಗೆ ಕ್ರಿಯೇಟ್ ಮಾಡೋದಪ್ಪ ಅಂತಂದರೆ, ಸೊ ಅದನ್ನು ಇನ್ನೊಂದು ಸ್ವಲ್ಪ ಇದನ್ನು ಈ ಕಡೆ ತೊಗೊಂಡ್ಬಿಟ್ಟೆ ಅಂತಂದರೆ ನಿಮ್ಗೆ ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ಫೈನ್. ಸೊ ಈಗ ಫ್ರಾಮ್ ಫೈಲ್ ಯಾವುದೈತ್ರಿ, ಫ್ಲಾಸ್ಕ್ ಅಂತ ಒಂದು ಫೈಲ್ ಕೊಟ್ಟಾರ. ಅದ್ರೊಳಗೆ ನೋಡಿರಿ, ಇದನ್ನು ಮೇನ್ ತಿಳ್ಕೊಬೇಕು. ಈ ಫೈಲನ್ನು ಹೆಂಗೆ ಸರ್ವರ್ ಫೈಲ್ ಅಂತ ಬರ್ತೀನಲ್ಲ, ಅವರು ಒಂದು ಫೈಲ್ ಬರ್ದಾರ, ಅದ್ರ ಹೆಸರು ಫ್ಲಾಸ್ಕ್ ಅಂತ ಇಟ್ಟಾರ. ಈ ಫ್ರಾಮ್ ಫ್ಲಾಸ್ಕ್ ಯಾವುದು ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ಬಿಡ್ಬೇಕು. ಇಂಪೋರ್ಟ್ ಅದರೊಳಗೆ ಒಂದು ಫ್ಲಾಸ್ಕ್ ಅಂಥೇಳಿ ಕ್ಲಾಸ್ ಬರ್ದಾರ ನೋಡಿರಿ. ದಿಸ್ ಈಸ್ ಫ್ಲಾಸ್ಕ್ ಈಸ್ ದ ಫೈಲ್ ನೇಮ್ ಆ್ಯಂಡ್ ಅದರೊಳಗೆ ಫ್ಲಾಸ್ಕ್ ಅನ್ನೋದು ಏನು ರೀ, ಇದೆ ಅದರೊಳಗೆ ಫ್ಲಾಸ್ಕ್ ಅನ್ನೋದೇನು ಕ್ಲಾಸ್. ಇದು ಕ್ಲಾಸ್ ಅಂತ ಹೆಂಗೆ ಕಂಡು ಹಿಡಿದ್ರಪ್ಪ ಅಂತಂದರೆ ಇಲ್ಲಿ ನೋಡಿರಿ, ಫ್ಲಾಸ್ಕ್ ಇದು ನೋಡಿರಿ, ಇಲ್ಲಿ ಕ್ಲಾಸ್ ಫ್ಲಾಸ್ಕ್ ಅಂತ ಕೊಟ್ಟ ನೋಡಿರಿ. ಇಟ್ ಈಸ್ ಅ ಫ್ಲಾಸ್ಕ್. ಅದ್ರ ಮ್ಯಾಗ ಹಿಂಗೆ ಬ್ರೌಸರ್ ಇದೇನು ನಿಮ್ಮ ಮೌಸ್ ಒಯ್ದುಬಿಟ್ರೆ ಅಂದರೆ ಅಲ್ಲಿ ಕ್ಲಾಸ್ ಕಾಲ್ಡ್ ಫ್ಲಾಸ್ಕ್ ಅಂತ ಬಂದುಬಿಡ್ತೈತಿ. ಸೊ ಆಮೇಲೆ ಇನ್ನೊಂದು JSONify ಅಂಥೇಳಿ ಒಂದು ಮೆಥಡ್ ಅದ, ಅದು ಅದ ಫೈಲ್ನಾಗ ಬರ್ದಾರ. ಅವೆರಡೂ ನಾವು ಇಂಪಾರ್ಟೆಂಟ್ ಮಾಡ್ಕೊಳ್ಳೋಣ. ಈ JSONify ಅಂತೇಳಿ ಎದಕ್ಕಂತೇಳಿ ನಾನು ಮುಂದೆ ಮಾತಾಡ್ತೀನಿ. ಅದನ್ನು JSONify ನೀವು ಇಟ್ಕೋರಿ, ಯಾಕಂದ್ರೆ ರಿಸ್ಪಾನ್ಸ್ ಯಾವಾಗಲೂ JSON ಫಾರ್ಮ್ಯಾಟ್ನಾಗ ಹೋಗ್ಬೇಕಲ್ಲ. ಸೊ ದಟ್ ಈಸ್ ಅದಕ್ಕೆ ನಾನು JSONify ಅನ್ನೋದು ಮೆಥಡ್ ಕಾಲ್ ಮಾಡೀನಿ ಅಷ್ಟೇ. ಸೊ JSON ಫಾರ್ಮ್ಯಾಟ್ ಹೆಂಗಿರ್ತೈತಿ ವಿಲ್ ಡಿಸ್ಕಸ್ ಈ ಸದ್ಯ ಮಾಡೋಣಂತ. ಸೊ ಫ್ಲಾಸ್ಕ್ ಈಸ್ ರೆಡಿ. ನೌ ಐ ವಿಲ್ ಕ್ರಿಯೇಟ್ ಆ್ಯನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಪೈಥಾನ್ದೊಳಗೆ, ಆಬ್ಜೆಕ್ಟ್ ಹೆಸರು ಈಸ್ ಈಕ್ವಲ್ ಟು ಕ್ಲಾಸ್ ಹೆಸರು ನೋಡಿರಿ. ಕ್ಲಾಸ್ ಏನೈತಿ, ಫ್ಲಾಸ್ಕ್ ಅಂತ ಐತಿ. ಯಾವಾಗ ನಾವು ಫ್ಲಾಸ್ಕ್ ಅಂತೇಳಿ ಕಾಲ್ ಮಾಡ್ತೀವಿ, ಈ ಫ್ಲಾಸ್ಕ್ ಕ್ಲಾಸಿದ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ವಿ ಹ್ಯಾವ್ ಟು ಸೆಂಡ್ ಅವನ್ ಸ್ಪೆಷಲ್ ವೇರಿಯೇಬಲ್ ಕಾಲ್ಡ್ ನೇಮ್. ಈ ಸ್ಪೆಷಲ್ ವೇರಿಯೇಬಲ್ ನೇಮ್ ಅನ್ನೋದು ನಾವೇನು ಮಾಡ್ಬೇಕು, ಅದಕ್ಕೆ ಪಾಸ್ ಮಾಡಿದ್ವಿ. ಸೊ ಈಗೇನಾಯ್ತು, ಆಬ್ಜೆಕ್ಟ್ ಏನಾಯ್ತು ರೀ, ಆಬ್ಜೆಕ್ಟ್ ಆಫ್ ದ ಫ್ಲಾಸ್ಕ್ ಕ್ಲಾಸ್ ರೆಡಿ ಆಯ್ತು. ಅಂದ್ರೆ ಆಬ್ಜೆಕ್ಟ್ ಎದಕ್ಕೆ ರೆಡಿ ಮಾಡ್ಕೊಂಡಿವಿ, ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನು ಮೆಥಡ್ ಅದಾವಲ್ಲ ಅದನ್ನು ಕಾಲ್ ಮಾಡ್ಕೋಬೇಕಂದ್ರೆ ನಾವು ಏನು ಮಾಡ್ಕೋಬೇಕು, ಆ್ಯಪ್ ಅಂಥೇಳಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿವಿ. ಈ ಸದ್ದದು ಹೆಂಗೆ ಅಂಥೇಳಿ ತೋರಿಸ್ತೀನಿ. ಸೊ ಈಗ ರನ್ ಮಾಡೋದು ಹೋಗ್ಬಿಡೋಣ. ಲಾಸ್ಟಿಗೆ ಏನು ರೀ, ಇಫ್ ಹೌದ್ರೆ, ಸೊ ಅಂಡರ್ಸ್ಕೋರ್ ನೇಮ್ ಈಸ್ ಈಕ್ವಲ್ ಟು ಈಕ್ವಲ್ ಟು ಅಂದರೆ ಸಿಂಟ್ಯಾಕ್ಸ್ ಏನು ರೀ, ಡಬಲ್ ಐತಿ. ಸೊ ಇಲ್ಲಿ ಏನು ಬರ್ಬೇಕು, ಸೊ ಇದು ಮೇನಿಗೆ ಈಕ್ವಲ್ ಇತ್ತು ಅಂತಂದ್ರೆ, ಸೊ ದಿಸ್ ಈಸ್ ವಾಟ್ ರನ್ನಿಂಗಿಗೆ ಹೆಲ್ಪ್ ಮಾಡ್ತೈತಿ. ಸೊ ಇಲ್ಲೇ ನೋಡಿರಿ, ಆ್ಯಪ್ ಇಟ್ ಈಸ್ ಆ್ಯನ್ ಆಬ್ಜೆಕ್ಟ್ ಆಫ್ ದ ಫ್ಲಾಸ್ಕ್ ಕ್ಲಾಸ್. ಆ ಫ್ಲಾಸ್ಕ್ ಕ್ಲಾಸ್ನೊಳಗೆ ರನ್ ಅಂಥೇಳಿ ಮೆಥಡ್ ಬರ್ದಾರ. ಆ ರನ್ ಮೆಥಡ್ ಕಾಲ್ ಹೆಂಗೆ ಮಾಡಿದೆ, ಆ್ಯಪ್ ಥ್ರೂ. ಆ್ಯಪ್ ಅಂದ್ರೆ ಆಬ್ಜೆಕ್ಟ್ ಥ್ರೂ. ಅಂದ್ರೆ ನೀವು ಈಗ ತಿಳ್ಕೊಬೇಕಾಗಿತ್ತು ಏನಪ್ಪ ಅಂತಂದ್ರೆ, ಜಸ್ಟ್ ಇದನ್ನು ಅನಲೈಸ್ ಮಾಡೋನು. ಈ ರನ್ ಅನ್ನೋ ಮೆಥಡ್ ಎಲ್ಲಿ ಬರ್ದಂಗೆ ಆತು ರೀ, ಫ್ಲಾಸ್ಕ್ ಕ್ಲಾಸ್ನಾಗ ಬರ್ದಂಗೆ ಆತು. ಈ ಫ್ಲಾಸ್ಕ್ ಕ್ಲಾಸದ ಆಬ್ಜೆಕ್ಟ್ ಯಾವುದು, ಆ್ಯಪ್. ಈ ಆ್ಯಪ್ ಥ್ರೂ ಏನು ಕಾಲ್ ಮಾಡಿದೆ, ರನ್ ಮೆಥಡ್ ಕಾಲ್ ಮಾಡಿದೆ. ಅಂದ್ರೆ ಈಗ ಸಕ್ರಿಯದ ಮೂಲ ಯಾವುದು, ಕಬ್ಬ. ಹಂಗೆ ರನ್ನದ್ದು ಏನು, ಈ ರನ್ನದ ಮೆಥಡದ ಮೂಲ ಎಲ್ಲಿ ಐತಿಪ್ಪ ಅಂತಂದ್ರೆ ಫ್ಲಾಸ್ಕ್ ಕ್ಲಾಸ್ನಾಗ ಐತಿ. ಥ್ರೂ ಆಬ್ಜೆಕ್ಟ್ ಕಾಲ್ ಮಾಡಿಕೊಂಡೆ. ನಿಮ್ಗೆ ಇನ್ನೂ ಗೊತ್ತಾಗ್ಬೇಕಂತಂದ್ರೆ ಇದಕ್ಕೆ ಇದು ಸಂಬಂಧ, ಇದಕ್ಕೆ ಇದು ಸಂಬಂಧ, ಅಂದರೆ ಇದಕ್ಕೆ ಇದು ಸಂಬಂಧ ಅಂಥೇಳಿ ನೀವು ಇನ್ನೊಂದು ಸ್ವಲ್ಪ ಏನು ಈ ಕಾನ್ಸೆಪ್ಟನ್ನು ಮೇನ್ ನೀವು ತಿಳ್ಕೊಬೇಕು. ಸೊ ಈಗ ನಾವು ಆ್ಯಪ್ ಡಾಟ್ ರನ್ ಅಂಥೇಳಿ ಮೆಥಡ್ ಕಾಲ್ ಮಾಡಿದ್ವಿ. ರನ್ ಮೆಥಡ್ ಎಲ್ಲಿ ಬರ್ದಾರ, ಫ್ಲಾಸ್ಕ್ ಕ್ಲಾಸ್ನಾಗ ಬರ್ದಾರ. ಅದನ್ನು ಹೆಂಗೆ ಕಾಲ್ ಮಾಡಿವಿ, ಆ್ಯಪ್ ಅನ್ನೋ ಆಬ್ಜೆಕ್ಟ್ ಆ್ಯಪ್ ಅನ್ನೋದು ಆಬ್ಜೆಕ್ಟ್ ಯಾವ ಕ್ಲಾಸಿಂದ ಆಬ್ಜೆಕ್ಟ್ ರೀ, ಫ್ಲಾಸ್ಕ್ ಕ್ಲಾಸಿಂದ ಆಬ್ಜೆಕ್ಟ್. ಇದು ಗೊತ್ತಾದ್ಮ್ಯಾಗ ಡಿಬಗ್ ಈಸ್ ಈಕ್ವಲ್ ಟು ಟ್ರೀ ಅಂತ ಮಾಡಿರಿ. ದಿಸ್ ಇಸ್ ಅ ಸಿಂಥ್ಯಾಕ್ಸ್. ಇಲ್ಲಿ ಪೋರ್ಟ್ ಅಂತ ಐತೆ ನೋಡಿರಿ. ಈ ಪೋರ್ಟ್ ಈಸ್ ನಥಿಂಗ್ ಬಟ್ ಜಾಗ, ಯಾವ ಸರ್ವರ್ ಯಾವ ಜಾಗದೊಳಗೆ ರನ್ ಆಗ್ಬೇಕನ್ನೋದು. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, 5002 ಅಂತ ಕೊಟ್ಟನಂದ್ರೆ, ಸೊ ನಾ ಇದನ್ನು ಹೆಂಗೆ ಎಕ್ಸೆಸ್ ಮಾಡ್ಬೇಕು, 5002 ಅಂಥೇಳಿ ನನಗೆ ಈ ಸದ್ಯ ತೋರಿಸ್ತೀನಿ ಅದನ್ನು ಎಲ್ಲಿ ಯೂಸ್ ಆಗತ್ತೆ ಅಂಥೇಳಿ. ಈಗ ಇಷ್ಟಂತ ತಿಳ್ಕೊರಿ, ಅದು ಒಂದು ಜಾಗದಾಗ ರನ್ ಆಕೈತಲ್ಲ, ಅದು ಹೆಂಗೆ ರನ್ ಆಕೈತೆ ಅನ್ನೋದು ನೋಡ್ಬೇಕು. ಫೈನ್.
ಸೊ ಇದನ್ನು ಬ್ರೌಸರ್ನೇ ಹೆಂಗೆ ತೊಗೊಂಬರೋದು ರೀ, ಚೆಕ್ ಹೆಂಗೆ ಮಾಡೋದು ಅನ್ನೋಕ್ಕೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಡ್ಬೇಕು. @ ಇದಕ್ಕೊಂದು ಎ ಪಿ ಐ ಕ್ರಿಯೇಟ್ ಮಾಡ್ಬೇಕು, ರೌಟ್ ಕ್ರಿಯೇಟ್ ಮಾಡ್ಬೇಕು. app.again route ಅಂದ್ರೆ ರೌಟ್ ಅನ್ನೋದು ಫಂಕ್ಷನ್ ಎಲ್ಲಿ ಬರ್ದಂಗೆ ಆತ, ಅಗೇನ್ ಫ್ಲಾಸ್ಕ್ನಾಗ ಬರ್ದಂಗೆ ಆತ. ಫ್ಲಾಸ್ಕ್ ಕ್ಲಾಸ್ನಾಗ ಐತಿ. ಫ್ಲಾಸ್ಕ್ ಕ್ಲಾಸ್ನಿಂದ ಹೆಂಗೆ ಕಾಲ್ ಮಾಡಿದ್ರಿ, ಥ್ರೂ ಆಬ್ಜೆಕ್ಟ್ ಹೆಸರು ಏನೈತಿ, ಆ್ಯಪ್ ಅಂತೈತಿ. ಸೊ ಇದು ಇಷ್ಟಾದ್ಮೇಲೆ ಸೊ ಒಂದು ರೌಟಿಗೆ ಒಂದು ಫಸ್ಟ್ ರೌಟ್ ಕೊಡ್ಬೇಕು. ಸೊ ನಾನು ಇಲ್ಲಿ ಏನು ಕೊಡ್ತೀನಿ ಅಂತಂದ್ರೆ /home ಅಂತ ಕೊಡ್ತೀನಿ. ಏನಂತ ಕೊಟ್ರಿ, ಹೋಮ್. ಇದನ್ನು ಹೆಂಗೆ ಕಾಲ್ ಮಾಡ್ಬೇಕು ಅನ್ನೋದು ಸದ್ಯ ಗೊತ್ತಾಗುತ್ತೆ ನಿಮಗೆ, ಕಾಮ. ಸೊ ಇದು ಮೆಥಡ್ಸ್, ಇಲ್ಲಿ HTTP ಮೆಥಡ್ಸ್ ಅದಾವ. ಸೊ 4 HTTP ಮೆಥಡ್ಸ್ ಅದಾವ. ಅದರೊಳಗೆ ನಾ ಈ ಸದ್ದು ಯೂಸ್ ಮಾಡೋದು ಅಂದರೆ ಗೆಟ್ ಮೆಥಡ್ ಯೂಸ್ ಮಾಡ್ತೀನಿ. ಯಾವುದ್ರಿ, ಸೊ ಗೆಟ್. ಸೊ ನಾ ಹೇಳಿದೆ ಮೆಥಡ್ಸ್ನೊಳಗೆ 4 ಟೈಪ್ ಇವು HTTP ಮೆಥಡ್. ಒಂದನೇದು ಯಾವುದು, ಗೆಟ್ ಮೆಥಡ್. ಅದನ್ನು ಈ ಸದ್ದು ತೋರಿಸ್ತೀನಿ. ಅಂದರೆ ನಿಮ್ಗೆ ಗೊತ್ತಾತ HTTP ಮೆಥಡ್ ಗೆಟ್ ಅದರೊಳಗೆ ಒಂದು ಅಂಥೇಳಿ. ಸೊ ಈಗ ಏನು ಮಾಡ್ಬೇಕು, ಈ ರೌಟ್ ಯಾವಾಗ ಕಾಲ್ ಆಗುತ್ತಲ್ಲ ಹೋಮ್ ರೌಟ್, ಒಂದು ನೀವು ಫಂಕ್ಷನ್ ಬರಿಬೇಕು. ಆಲ್ರೆಡಿ ಫಂಕ್ಷನ್ ಹೆಂಗೆ ಬರೀತಂತ ಗೊತ್ತಿತ್ತಂದ್ರೆ ಚಲೋ. ಇಲ್ಲಿಕಪ್ಪ ಅಂತಂದ್ರೆ ಈ ಸದ್ನ ಸಿಂಟ್ಯಾಕ್ಸ್ ಹೇಳ್ತೀನಿ, ಹಂಗೆ ನೀವು ಫಂಕ್ಷನ್ ಬರೆಯಕ್ಕಲಿರಿ. ಸೊ ಡೆಫ್ ಈಸ್ ದ ಕೀವರ್ಡ್ ಟು ಕ್ರಿಯೇಟ್ ಆ್ಯನ್ ಏನ್ರಿ ಫಂಕ್ಷನ್. ನೀವು ಡೆಫ್ ಕೀವರ್ಡ್ ಯೂಸ್ ಮಾಡಬೇಕು. ಆಮೇಲೆ ಹೋಮ್ ಅನ್ನೋದು ಏನ್ರಿ, ಇದು ಫಂಕ್ಷನ್ ನೇಮ್. ಏನ್ರಿ ಫಂಕ್ಷನ್ ಡೆಫ್ ಅನ್ನೋದು ಕೀವರ್ಡ್ ಯೂಸ್ ಆದಮೇಲೆ ನಿಮಗೆ ಏನು ಮಾಡ್ಬೇಕು, ಒಂದು ಫಂಕ್ಷನ್ ನೇಮ್ ಕೊಡ್ಬೇಕು. ನಾ ಏನು ಕೊಟ್ಟೆ, ಹೋಮ್ ಅಂತ ಕೊಟ್ಟೆ. ಕೊಟ್ಟ ಮೇಲೆ ಒಂದು ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಕ್ಲೋಸ್. ಇದಕ್ಕೆ ಯಾವುದೋ ಪ್ಯಾರಾಮೀಟ್ರ್ ಒಳಗೆ ರಿಸೀವ್ ಮಾಡೋಂಗಿಲ್ಲ. ಆಮೇಲೆ ಮುಂದೆ ಪ್ಯಾರಾಮೀಟ್ರ್ ರಿಸೀವ್ ಮಾಡೋದು ಹೇಳ್ತೇನೆ. ಸೊ ಇದಾದಮೇಲೆ ಒಂದು ಕೋಲನ್ ಇಡ್ಬೇಕು. ಇಟ್ ವಿಲ್ ಸ್ಟಾರ್ಟ್ಸ್ ದ ಬಾಡಿ. ಇದು ಏನು ಕೋಲನ್ ಏನು ಮಾಡ್ತೈತಿ, ಈ ಫಂಕ್ಷನದ ಬಾಡಿ ಸ್ಟಾರ್ಟ್ ಮಾಡ್ತೈತಿ. ಫಂಕ್ಷನ್ ಈಸ್ ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಈ ಫಂಕ್ಷನ್ ಕಾಲ್ ಆದ್ಮೇಲೆ ಏನು ಮಾಡ್ಬೇಕು ಅನ್ನೋದು ನಾವು ಹೇಳೋದ ಫಂಕ್ಷನ್ ಅಂತೇಳಿ ನಿಮಗೆ ಇದು ಫಂಕ್ಷನ್ ಡೆಫಿನಿಷನ್. ಸೊ ಅಂದ್ರೆ ಫಂಕ್ಷನ್ ಅಂದ್ರೆ ಏನು, ಒಂದಿಷ್ಟು ಕೆಲಸ ಮಾಡಿ ಕೊಡ್ತೈತಿ. ನಮಗೆ ಏನು ಬೇಕಲ್ಲ ಅದನ್ನು ಕೆಲಸ ಮಾಡಿ ಕೊಡೋದು ಫಂಕ್ಷನ್. ಎಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಫಂಕ್ಷನ್ ಹೆಂಗೆ ನೀವು ಕ್ರಿಯೇಟ್ ಮಾಡ್ತೀರಿ, ಪೈಥಾನ್ದೊಳಗೆ ಡೆಫ್ ಅಂತ ಕೀವರ್ಡ್ ಯೂಸ್ ಮಾಡಿ ಮುಂದೆ ಫಂಕ್ಷನ್ ನೇಮ್, ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಕ್ಲೋಸ್. ಅದರೊಳಗೆ ಪ್ಯಾರಾಮೀಟರ್ ಇಲ್ಲಕಂದ್ರೆ ಅದಕ್ಕೆ ನಾವು ಏನು ಎಂಟಿ ಪ್ಯಾರಾಮೀಟರ್ ಫಂಕ್ಷನ್ ಅಂತೀವಿ. ಮುಗೋದು. ಇಲ್ಲಿಂದ ಒಂದು ರಿಟರ್ನ್ ಮಾಡ್ತೀನಿ. ಇದು ಏನೂ ಕೆಲಸ ಮಾಡೋಂಗಿಲ್ಲ. ಇಲ್ಲಿಗೆ ಯಾವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಒಂದು ರಿಟರ್ನ್ ಮಾಡುತ್ತೆ. ಯಾವ ಫಾರ್ಮೆಟ್ನೊಳಗೆ, ಜೇಸನ್ ಫಾರ್ಮೆಟ್ನೊಳಗೆ ಇರ್ತದೆ. ಈ ಜೇಸನ್ ಫಾರ್ಮೆಟ್ ಹೆಂಗೆ ಇರ್ತೈತಿಪ್ಪ ಅಂತಂದ್ರೆ, ಒಂದು ಕೀ ಇರ್ತೈತಿ, ಒಂದು ವ್ಯಾಲ್ಯೂ ಇರ್ತೈತಿ. ಯಾವುದೋ API ನೀವು ಬೇರೆ ಸಾಫ್ಟ್ವೇರ್ನಿಂದ ನಿಮ್ಮ ಸಾಫ್ಟ್ವೇರ್ಗೆ ಒಂದು ಏನಾರ ಡಾಟಾ ತೊಗೋಬೇಕಂದ್ರೆ ಯಾವ ಫಾರ್ಮೆಟ್ನಾಗ ಇರ್ತೈತಿ, ಜೇಸನ್ ಫಾರ್ಮೆಟ್ನಾಗ ಇರ್ತೈತಿ. ಅಂದರೆ ಎರಡು ಸಾಫ್ಟ್ವೇರ್ ನಡ್ಬರ್ಕೆ ಇಟ್ಸ್ ಆ್ಯಕ್ಟ್ ಲೈಕ್ ಎ ಬ್ರಿಡ್ಜ್. ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತೈತಿ. ಆ ಫಾರ್ಮ್ಯಾಟ್ ಎಲ್ಲಕ್ಕೂ ರೀಡೇಬಲ್ ಫಾರ್ಮ್ಯಾಟ್ ಇರ್ತೈತಿ. ಅದಕ್ಕೆ ಈಗ ಎಲ್ಲರೂ ಜೇಸನ್ ಫಾರ್ಮ್ಯಾಟಿಗೆ ಹೊಂಟಾರೆ. ಸೊ ನಾ ಹೇಳ್ದಂಗೆ ಜೇಸನಿಫೈ ಇಸ್ ದ ಫಂಕ್ಷನ್. ಇದರೊಳಗೆ ನಾವು ಜೇಸನ್ ಫಂಕ್ಷನ್ ಹೆಂಗೆ ಕಳಿಸ್ಬೇಕಪ್ಪ ಅಂತಂದ್ರೆ, ಫಾರ್ಮ್ಯಾಟ್ ಹೆಂಗೆ ಕಳಿಸ್ಬೇಕಂದ್ರೆ, ಫ್ಲವರ್ ಬ್ರ್ಯಾಕೆಟ್ ಓಪನ್ನ, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ದ ಜೇಸನ್. ಇಲ್ಲಿಗೊಂದು ಕೀ ಇರ್ತೈತಿ. ಫಸ್ಟ್ ಮೆಸೇಜ್ ಅಂತ ಇಟ್ಕೊಳ್ಳೋನು. ಓಕೆ, ನೆಕ್ಸ್ಟ್ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತೈತಿ, ವೆಲ್ಕಮ್ ಟು ಸರ್ವರ್, ಪೈಥಾನ್ ಸರ್ವರ್ ಅನ್ನು. ವೆಲ್ಕಮ್ ಟು ಪೈಥಾನ್ ಸರ್ವರ್. ಓಕೆ. ಸೊ ಇಷ್ಟು ನಾನು ಮಾಡಿದ ಮೇಲೆ ನೋಡಿರಿ, ಇಷ್ಟು ಕೂಡ ಲಾಸ್ಟ್ ಒಂದು 8ರಿಂದ 10 ಲೈನ್ ಇರಬೇಕಷ್ಟೆ. ಸೊ ಯುವರ್ ಸರ್ವರ್ ಈಸ್ ಕ್ರಿಯೇಟೆಡ್. ನೀವು ಮನಸ್ಸು ಮಾಡಿದ್ರೆ ಅಂತಂದ್ರೆ ಒಂದು 10 ನಿಮಿಷದೊಳಗೆ ಈ ಲೈನ್ ಬರೆದ್ರಪ್ಪ ಅಂತಂದ್ರೆ ನಿಮ್ಮದು ಸರ್ವರ್ ಏನಾಕೈತಿ, ಕ್ರಿಯೇಟ್ ಆಕೈತಿ. ಸೊ ನಿಮ್ಗೆ ನಾ ಖುಷಿ ಆಕೈತಿ ಅನ್ಕೊತೀನಿ. ಸೊ ಈಗ ನಾ ಏನು ಮಾಡ್ಬೇಕ್ರಿ, ಐ ಹ್ಯಾವ್ ಟು ರನ್ ದಿಸ್. ನಾ ಏನು ಮಾಡ್ಬೇಕು ಈಗ, ರನ್. ಇಲ್ಲಿ ಕ್ಲಿಯರ್ ಅಂತ ಟರ್ಮಿನಲ್ದ ಒತ್ತಿದ್ರೆ ಟರ್ಮಿನಲ್ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ರನ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ, ಪೈಥಾನ್ ಹೋದರೆ ಸೊ server.py ಇದನ್ನು ಹೊಡೆದು ಬಿಟ್ರಿ. ಸೊ ಏನಾಗತ್ತೆ ನೋಡಿರಿ, ಸೊ ಸರ್ವರ್ ಈಸ್ ಸ್ಟಾರ್ಟೆಡ್. ಎಲ್ಲಿ ಸ್ಟಾರ್ಟ್ ಆಗೈತಿ, ಇಲ್ಲೇ ಗೊತ್ತಾಗತ್ತೆ ನಿಮಗೆ. HTTP 5002 ಅಂದ್ರೆ ಪೋರ್ಟ್ ಎದಕ್ಕೆ ಯೂಸ್ ಆತ, ಇದು ಒಂದು ಜಾಗದ ಹೆಸರು ಕೊಟ್ಟಿವಲ್ಲ ಅದಕ್ಕೆ 5002. ಇದನ್ನು ಕಾಪಿ ಮಾಡ್ಕೋರಿ. ಕಾಪಿ ಮಾಡ್ಕೊಂಡು ನಿಮ್ಮ ಬ್ರೌಸರ್ಗೆ ಬರ್ರಿ. ಬ್ರೌಸರ್ನೊಳಗೆ ಸೊ ನಿಮಗೇನದಪ್ಪ ಅಂತಂದ್ರೆ ಇಲ್ಲಿ ಎಂಟ್ರಿ ಹೊಡ್ರಿ. ಸೊ ಇಲ್ಲಿ ಏನು ಬಂತಪ್ಪ ಅಂತಂದ್ರೆ ನಾಟ್ ಫೌಂಡ್ ಅಂತ ಬಂತು. ಏನು ಬಂದ್ರಿ, ನಾಟ್ ಫೌಂಡ್. ಎದಕ್ಕೆ ನಾಟ್ ಫೌಂಡ್ ಅಂತಂತಂದ್ರೆ ಇಲ್ಲಿ ಇಲ್ಲಿ 5002ದೊಳಗೆ ನೋಡ್ರಿ, ಇಲ್ಲಿ 5002ದೊಳಗೆ ಡಿಫಾಲ್ಟ್ ಯಾವುದೂ ನಾ ಎಂಟ್ರಿನೇ ಮಾಡಿಲ್ಲ. ಸೊ ಇಲ್ಲಿ ನಾ ಏನು ಕೊಟ್ಟೀನಿ, ರೌಟ್ ಹೆಸರು ಹೋಮ್ ಅಂತ ಕೊಟ್ಟಿನಿಲ್ಲ. ಸೊ ಐ ಹ್ಯಾವ್ ಟು ಕಾಲ್ ಹೋಮ್ ಹಿಯರ್. ನೋಡಿರಿ ಇಷ್ಟ. ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಹೋಮ್. ಹೌದ್ರೆ ಸೊ ಇಲ್ಲಿ ಒಂದು ಸ್ಲ್ಯಾಶ್ ಬೇಕಾಗಿತ್ತು.
ಅಂದ್ರೆ ನಾ ಏನು ಹೇಳಾಕತ್ತೀನಿ, ಇದನ್ನು ಪೂರ್ತಿ ಅನಲೈಸ್ ಮಾಡಿರಿ. 5002 ಏನು ಸರ್ವರ್ ರನ್ ಆಗತ್ತೈತಿ, ಅಲ್ಲಿ ಯಾರಿಗೂ ರಿಕ್ವೆಸ್ಟ್ ಕಳಿಸು, ಹೋಮಿಗೆ ರಿಕ್ವೆಸ್ಟ್ ಕಳಿಸು, ಅಲ್ಲಿಗೂ ರಿಕ್ವೆಸ್ಟ್ ಹೋತು, ಅಲ್ಲಿಂದ ರಿಸ್ಪಾನ್ಸ್ ಬಂತು. ರಿಸ್ಪಾನ್ಸ್ ಯಾವ ಫಾರ್ಮ್ಯಾಟ್ನಾಗ ಐತಿ, ಜೇಸನ್ ಫಾರ್ಮ್ಯಾಟ್ನಾಗ ಐತಿ. ಸೊ ಇದಕ್ಕೆ ಕೀ ಅಂತೀವಿ, ಇದಕ್ಕೆ ವ್ಯಾಲ್ಯೂ ಅಂತೀವಿ. ಸೊ ಈ ಫಾರ್ಮ್ಯಾಟ್ನೊಳಗೆ ರಿಸ್ಪಾನ್ಸ್ ಕೊಡ್ತು. ಆ ರಿಸ್ಪಾನ್ಸ್ ಎಲ್ಲಿ ನೋಡಾಕ್ತೀನಿ, ಬ್ರೌಸರ್ನ್ಯಾಗ ನೋಡಾಕ್ತೀನಿ. ಬ್ರೌಸರ್ ಅಂದ್ರೇನು, ಕ್ಲೈಂಟ್. ಸೊ ಟೋಟಲಿ ಏನು ತಿಳ್ಕೊಂಡ್ವಿ, ಸೊ ವಿಲ್ ಸೆಂಡ್ ದ ರಿಕ್ವೆಸ್ಟ್ ಟು ದ ಸರ್ವರ್. ಅದರೊಳಗೆ ನಾವು ಯಾರ ರೌಟಿಗೆ, ಹೋಮ್ ರೌಟಿಗೆ ರಿಕ್ವೆಸ್ಟ್ ಕಳಿಸೀವಿ. ಅಲ್ಲಿಂದ ರಿಸ್ಪಾನ್ಸ್ ಬಂತು. ಅಂದರೆ ಇದು ಹೋಮ್ ರೌಟ್ ಎಲ್ಲೈತಿ, 5002 ಪೋರ್ಟ್ನಾಗ ಐತಿ. ಸೊ ಇಲ್ಲಿಂದ ನಾವು ರಿಕ್ವೆಸ್ಟ್ ಹೋತು, ರಿಸ್ಪಾನ್ಸ್ ಬಂತು. ಇಲ್ಲಿ ಏನು ಬಂತು ನಮಗೆ, ಟೋಟಲಿ ಏನು ಜೇಸನ್ ಫಾರ್ಮ್ಯಾಟ್ನೊಳಗೆ ಇದು ಏನಾತ, ಇದು ದಿಸ್ ಈಸ್ ದ ಕೀ, ದಿಸ್ ಈಸ್ ದ ವ್ಯಾಲ್ಯೂ, ದಿಸ್ ಈಸ್ ದ ಏನು ಸಿಂಟ್ಯಾಕ್ಸ್ ಆಫ್ ಏನು ಜೇಸನ್ ಫಾರ್ಮ್ಯಾಟ್. ಸೊ ಇಷ್ಟನ್ನು ನೀವು ತಿಳ್ಕೊಬೇಕು, ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಈಗ ಸರ್ ಡಿಫಾಲ್ಟ್ ರೌಟ್ ಹೆಂಗಿರ್ತೈತಿರಪ್ಪ ಅಂತಂದರೆ, ಇದನ್ನು ಹೋಮ್ ತೆಗೆದು ಬರೀ ನೀವು ಸ್ಲ್ಯಾಶ್ ಇಟ್ಟಿರಪ್ಪ ಅಂತಂದರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಡಿಫಾಲ್ಟ್ ರೌಟ್ರ್. ಸೊ ಇದನ್ನು ಸೇವ್ ಮಾಡಿದೆ. ಸೊ ಮತ್ತೆ ರನ್ ಆತು. ಸೊ ನಾ ಈ ಸದ ರಿಕ್ವೆಸ್ಟ್ ಕಳಿಸ್ತೀನಿ ನೋಡ್ರಿ. ಸೊ ಈಗ ಸೊ ಹೋಮಿಗೆ ರಿಕ್ವೆಸ್ಟ್ ಕಳಿಸಿದ್ರೆ ನಾಟ್ ಫೋನ್ ಅಂತ ಬಂತು. ಯಾಕಂದ್ರೆ ಇಲ್ಲಿ ನಮ್ಮ ಸರ್ವರ್ದಾಗ ಹೋಮ್ ಅನ್ನೋ ರೌಟ ಇಲ್ಲ. ಸೊ ನಾ ಏನು ಮಾಡೀನಿ, ಜಸ್ಟ್ ಅದನ್ನು ಡಿಫಾಲ್ಟ್ ರೌಟರ್ ಅಂತ ಹಾಕಿನಿ. ಇಲ್ಲಿ ನೋಡ್ರಿ, ಇಲ್ಲೇ ಡಿಫಾಲ್ಟ್ ನೋಡಿರಿ, ಡಿಫಾಲ್ಟ್ ಅನ್ನೋಕೆ ಏನು ಬರೋಂಗಿಲ್ಲ, ಒಂದು ಸ್ಲ್ಯಾಶ್ ಎತ್ತಿ ಹಿಂಗೆ ಹೊಡೆದು ಬಿಟ್ರೆ ಮುಗಿದೋತ್ತೆ. ಸೊ ದ್ಯಾಟ್ ವಿಲ್ ಬಿ ಡಿಫಾಲ್ಟ್ ರೌಟ್ರಿಗೆ ಹಿಟ್ ಆಗುತ್ತೆ, ಅಲ್ಲಿ ರಿಕ್ವೆಸ್ಟ್ ಹೋಗುತ್ತೆ. ಸೊ ಇದಕ್ಕೆ ಏನಾಗುತ್ತೆ, ರಿಸ್ಪಾನ್ಸ್ ಬರುತ್ತೆ. ಟೋಟಲಿ ನಾವು ಇವತ್ತು ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು, ಸರ್ವರ್ನಿಂದ ನಾವು ಹೆಂಗೆ ರಿಸ್ಪಾನ್ಸ್ ತೊಗೋಬೇಕು, ಸರ್ವರ್ ಫ್ಲಾಸ್ಕ್ ಹೆಂಗೆ ಯೂಸ್ ಮಾಡ್ಬೇಕು, ಫ್ರೇಮ್ವರ್ಕ್ ಕೋಡ್ ಫ್ಲಾಸ್ಕ್, ಇವೆಲ್ಲನೂ ಒಂದು ಇದ್ರೊಳಗೆ ನಾವು ಏನು ಮಾಡಿದ್ವಿ, ಈ ಸೆಷನ್ ಒಳಗೆ, ಈ ಪೂರ್ತಿ ಸೆಷನ್ ಒಳಗೆ ರೌಟ್ ಕ್ರಿಯೇಟ್ ಮಾಡಿದ್ವಿ, ಸರ್ವರ್ ಕ್ರಿಯೇಟ್ ಮಾಡಿದ್ವಿ, ಫ್ಲಾಸ್ಕ್ ಯೂಸ್ ಮಾಡಿದ್ವಿ, ಹೆಂಗೆ ಕಾಲ್ ಮಾಡಬೇಕು ಬ್ರೌಸರ್ನಾಗ ಅಂತ ಕಲ್ತ್ಕೊಂಡಿವಿ, ರೌಟನ್ನು ಹೆಂಗೆ ಯೂಸ್ ಮಾಡಬೇಕು, ಡಿಫಾಲ್ಟ್ ರೌಟನ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಂಡಿವಿ. ಇದನ್ನು 3ರಿಂದ 4 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ, ಸೊ ನಿಮಗೆ ಪರ್ಫೆಕ್ಟಾಗಿ ಸರ್ವರ್ ಅಂತ ಏನಂತ ಗೊತ್ತಾಗುತ್ತೆ. ಸರ್ವರ್ ಈಸ್ ಎ ಇಂಜಿನ್ ಅಂದರೆ ಕಾರ್ ಇಂಜಿನ್. ನೀವು ಕಾರ್ ಸ್ಟಾರ್ಟ್ ಮಾಡ್ಲಾರ ಕಾರ್ ಮುಂದೆ ಹೋಗಂಗಿಲ್ಲ. ಹೆಂಗೆ ನೀವು ಸರ್ವರ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಪ್ರಾಜೆಕ್ಟ್ನೊಳಗೆ ನೀವು ಒಂದಿಷ್ಟು ಮಂದಿ ಏನು ಸರ್ವರ್ ಸ್ಟಾರ್ಟ್ ಮಾಡಲ್ಲ, ಒಮ್ಮೆ ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತಾರೆ, ಅಲ್ಲಿ 404 ಅಂದ್ರೆ ನಾಟ್ ಫೌಂಡ್ ಎರರ್ ಬರ್ತೈತಿ. ಅದಕ್ಕೆ ನೀವೇನು ತಿಳ್ಕೊಬೇಕು, ಸರ್ವರ್ ಸ್ಟಾರ್ಟ್ ಆಗಿಲ್ಲ, ಸರ್ವರ್ ಚೆಕ್ ಮಾಡಿರಿ. ಫಸ್ಟ್ ಸರ್ವರ್ ಸ್ಟಾರ್ಟ್ ಆಗೈತಿಲ್ಲೋ, ಫಸ್ಟ್ ಸರ್ವರ್ ಸ್ಟಾರ್ಟ್ ಮಾಡಿರಿ, ಆಮೇಲೆ ಕ್ಲೈಂಟಿಂದ ನಿಮಗೆ ರಿಕ್ವೆಸ್ಟ್ ಕಳಿಸ್ರಿ. ಬೇಕಾದ್ರೆ ಅದನ್ನು ನಿಮಗೆ ಸದ್ಯ ತೋರಿಸ್ಬಿಡ್ತೀನಿ 1 ನಿಮಿಷನೊಳಗೆ. ಸೊ ಇಲ್ಲಿ ಸರ್ವರ್ ಸ್ಟಾಪ್ ಹೆಂಗೆ ಮಾಡೋದು, Control+C ಏನು ಹೊಡೀರಿ, Control+C ಹೊಡೆದೆ, ಸರ್ವರ್ ಸ್ಟಾಪ್ ಆತು. ಬ್ರೌಸರ್ಗೆ ಬಂದೆ, ಅಗೇನ್ ರಿಫ್ರೆಶ್ ಹೊಡೆದೆ. ಸೊ ಹೊಂಟೈತೆ ರಿಕ್ವೆಸ್ಟ್, ಆದರೆ ದ ಸೈಟ್ ಕ್ಯಾನಾಟ್ ಬಿ ರೀಚ್ಡ್ ಅಂತ ಬಂತು. ಸೊ ಯಾಕಪ್ಪ ಅಂತಂದರೆ ಸರ್ವರ್ ರನ್ ಇಲ್ಲ ಅಂತಂದ್ರೆ ಏನಾಗಬೇಕು ಫಸ್ಟೇ, ಆಮೇಲೆ ಏನು ಮಾಡ್ಬೇಕು ರೀ. ಸೊ ಇದನ್ನು ಅಗೇನ್ ಯು ಹ್ಯಾವ್ ಟು ರನ್ ಹೆಂಗೆ ಮಾಡ್ತೀರಿ, ಅಗೇನ್ 1 ನಿಮಿಷ ಪೈಥಾನ್ ಫೈಲ್ ಹೆಸರು .py ಹೊಡೆದು ಬಿಟ್ರಪ್ಪ ಅಂತಂದರೆ ನಿಮಗೇನಾಗುತ್ತೆ, ಸರ್ವರ್ ರನ್ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಇನ್ನೊಂದು ಸಲ ಇಲ್ಲಿ ಬೇಕಾದ್ರೆ ನೋಡ್ಕೊರಿ, ಸರ್ವರ್ ಹೋದರೆ ಪೈಥಾನ್ .py ಅಂತ ಹೊಡ್ರಿ, ಸರ್ವರ್ ರನ್ ಮಾಡ್ತೀನಿ. ಸರ್ವರ್ ರನ್ ಆತ. ಈಗ ಬ್ರೌಸರ್ನೊಳಗೆ ಹಿಟ್ ಮಾಡ್ತೀನಿ. ಸೊ ಈಗೇನಾತ, ಸೊ ಸರ್ವರ್ ರಿಕ್ವೆಸ್ಟ್ ಹೋತು. ಸೊ ಇಷ್ಟೂ ನೀವು ಭಾಳ ಕ್ಲಿಯರಾಗಿ ಭಾಳ ಚೆಂದಾಗಿ ಕಲಿತ್ರಪ್ಪ ಅಂತಂದ್ರೆ ಸರ್ವರ್ ಎವರ್ಗ್ರೀನ್, ನೀವು ಯಾವ ಬೇಕಾದಾಗ ಸರ್ವರ್ ಕ್ರಿಯೇಟ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಅಂತೂ ಮಾಡಿರಿ. ಸೊ ಅದರಿಂದ ನಮಗೂ ಒಂದೇನಕ್ಕೈತಿ, ಮತ್ತು ಹೊಸ ವೀಡಿಯೋ ಮಾಡೋಕ್ಕೆ ಹುರುಪು ಬರ್ತೈತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.